ಸದನದಲ್ಲಿ ನರೇಗಾ ಹೆಸರು ಬದಲಾವಣೆಯ ಬಗ್ಗೆ ಪ್ರಸ್ತಾಪ ಆಗಿದೆ. ಮಹಾತ್ಮ ಗಾಂಧಿಯನ್ನೂ ಗುಂಡಿಟ್ಟಿಕೊಂಡ್ರು, ಈಗ ಅವರ ಯೋಜನೆಯನ್ನೂ ಕೊಂದಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಂತೆ ಬಿಜೆಪಿ ಶಾಸಕರು ಸಿಡಿಮಿಡಿಗೊಂಡಿದ್ದಾರೆ. ಗಾಂಧಿ ಕೊಂದವರು ಯಾರು ಅನ್ನೋದು ಗೊತ್ತಾಗಿದೆ, ನೀವು ಪ್ರಶ್ನೆ ಮಾಡೋದಿದ್ರೆ ಕೋರ್ಟ್ಗೆ ಹೋಗಿ, ಅಶೋಕ್ ಅವರು ಹೀಗೆ ಹೇಳಿದರು. ಈ ಸಂದರ್ಭದಲ್ಲಿ ಸಿಎಂ ಬೆಂಬಲಕ್ಕೆ ಎಚ್ ಕೆ ಪಾಟೀಲರು ಬಂದಿದ್ದಾರೆ. ಅಶೋಕ್ ಮಾತಿಗೆ ಶಾಸಕ ಸುನೀಲ್ ಕುಮಾರ್ ಅವರು ಧ್ವನಿಗೂಡಿಸಿದ್ದಾರೆ. ಈ ರೀತಿ ಗಾಂಧಿ ಕೊಂದವರು ಯಾರು ಅನ್ನೋ ವಿಚಾರಕ್ಕೆ ಭಾರಿ ಜಟಾಪಟಿಯೇ ನಡೆದಿದೆ ಸದನದಲ್ಲಿ. ನರೇಗಾ ದುಡ್ಡು ಕೊಟ್ಟಿಲ್ಲ, ಹೆಸರು ಬದಲಾಯಿಸ್ಬಿಟ್ರು ಹೊತ್ತಿಗೆ. ಮಹಾತ್ಮ ಗಾಂಧಿನ ಗುಂಡಿ ಕೊಂದ್ಬಿಟ್ರು, ಮತ್ತೆ ಇನ್ನೊಂದ್ಸಾರಿ ನಿರ್ಜೀವವನ್ನ ಕೊಂದು ಹಾಕಿದ್ದಾರೆ. ಇದು ಕೋರ್ಟ್ ಅಲ್ಲಿ ಈಗಾಗಲೇ ಡಿಸೈಡ್ ಆಗಿದೆ. ಮಹಾತ್ಮ ಗಾಂಧೀಜಿದು ಕೊಲೆ ವಿಚಾರದ ಬಗ್ಗೆ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಕೂಡ ಬಂದಿದೆ. ನೀವು ಅದನ್ನ ಕಡದಿಂದ ತೆಗೆಸಾಕಿ. ಯಾರಿಗೆ ನೇತಾಕಿದ್ರು ಹೇಳಿ, ಕೋರ್ಟ್ ಅಲ್ಲಿ ಏನಾಗಿದೆ ಹೇಳಿ. ಯಾರಿಗೆ ನೇತಾಕಿದ್ರಿ? ಮತ್ತೆ ನೀವು ಯಾರಿಗೆ ನೇತಾಕಿದ್ರು? ಯಾರು ಅಲ್ಲಿ ಕೋರ್ಟ್ನಲ್ಲಿ, ಜೈಲಿನಲ್ಲಿ ಯಾರಿಗೆ ನೇತಾಕಿದ್ದು? ಯಾವುದು? ಗಾಂಧಿ ಹತ್ಯೆ ಮತ್ತು ನಾನು ಪುಸ್ತಕನ ಪ್ರಕಟ ಮಾಡಿ ಎಲ್ಲ ಲೀಡರ್ಸು ಇಟ್ಕೊಂಡು ಆ ಗೋಡ್ಸೆ ಅವರ ಕುಟುಂಬದವರು ಬಂದಾಗ ಸನ್ಮಾನ ಮಾಡ್ತಿರಲ್ಲ ಸಾರ್ವಜನಿಕವಾಗಿ. ಅದು ಮಾಡಿದವರು ನೀವೇ ಇರ್ಬೋದು, ನಾವಂತೂ ಮಾಡಿಲ್ಲಲ್ಲ. ಬಿಜೆಪಿ ಅವರು ಹೇಳಿ, ನಿಮ್ಮ ನಾಯಕರ ಫೋಟೋ ಸಹಿತ ತಂದು ಕೊಡ್ತೀನಿ. ನೀವು ಮಾಡಿರ್ಬೇಕು, ನಾವೇನ್ ಮಾಡಿಲ್ಲಲ್ಲ. ರಾಜೀನಾಮೆ ಕೊಡ್ತೀರಾ? ನಾನು ನಿಮ್ಮ ನಾಯಕರು ತೋರಿಸಿದ್ರೆ ಕೊಡಿ, ಹೇಳಿ. ನಾವ್ಯಾರು ಹೆಸರಲ್ಲೇ ಮತ್ತೆ ಕೋರ್ಟ್ನಾಗ ಏನಾಗಿದೆ? ನಾನು ಅಂತೇಳಿ ಗರ್ವದಿಂದ ನೀವು ಕೊಂದವರೇ ಸುಭಾಷ್ ಚಂದ್ರ ಬೋಸ್ ಸುಪ್ರೀಂ ಕೋರ್ಟ್ ನಿಮಗೆ ಸೆಂಟ್ರಲ್ ಮಿನಿಸ್ಟರ್ ಈ ವಿಷಯಕ್ಕೆ ಒಳ್ಳೆ ಕಥೆ ಐತಲ್ಲ. ಕಸಾಬಿಗೆ ಯಾರು ಅಡ್ವೊಕೇಟ್ ಆಗಿದ್ದು? ಪ್ಲೇನಲ್ಲಿ ಕಸಾಬಿಗೆ ಯಾರು ಅಡ್ವೊಕೇಟ್ ಆಗಿದ್ರೆ? ನಿಮ್ಮ ಸೆಂಟ್ರಲ್ ಸದನದಲ್ಲಿ ನರೇಗಾ ಹೆಸರು ಬದಲಾವಣೆಯ ಬಗ್ಗೆ ಪ್ರಸ್ತಾಪ ಆಗಿದೆ. ಮಹಾತ್ಮ ಗಾಂಧಿಯನ್ನೂ ಗುಂಡಿಟ್ಟಿಕೊಂಡ್ರು, ಈಗ ಅವರ ಯೋಜನೆಯನ್ನೂ ಕೊಂದಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಂತೆ ಬಿಜೆಪಿ ಶಾಸಕರು ಸಿಡಿಮಿಡಿಗೊಂಡಿದ್ದಾರೆ. ಗಾಂಧಿ ಕೊಂದವರು ಯಾರು ಅನ್ನೋದು ಗೊತ್ತಾಗಿದೆ, ನೀವು ಪ್ರಶ್ನೆ ಮಾಡೋದಿದ್ರೆ ಕೋರ್ಟ್ಗೆ ಹೋಗಿ, ಅಶೋಕ್ ಅವರು ಹೀಗೆ ಹೇಳಿದರು. ಈ ಸಂದರ್ಭದಲ್ಲಿ ಸಿಎಂ ಬೆಂಬಲಕ್ಕೆ ಎಚ್ ಕೆ ಪಾಟೀಲರು ಬಂದಿದ್ದಾರೆ. ಅಶೋಕ್ ಮಾತಿಗೆ ಶಾಸಕ ಸುನೀಲ್ ಕುಮಾರ್ ಅವರು ಧ್ವನಿಗೂಡಿಸಿದ್ದಾರೆ. ಈ ರೀತಿ ಗಾಂಧಿ ಕೊಂದವರು ಯಾರು ಅನ್ನೋ ವಿಚಾರಕ್ಕೆ ಭಾರಿ ಜಟಾಪಟಿಯೇ ನಡೆದಿದೆ ಸದನದಲ್ಲಿ. ನರೇಗಾ ದುಡ್ಡು ಕೊಟ್ಟಿಲ್ಲ, ಹೆಸರು ಬದಲಾಯಿಸ್ಬಿಟ್ರು ಹೊತ್ತಿಗೆ. ಮಹಾತ್ಮ ಗಾಂಧಿನ ಗುಂಡಿ ಕೊಂದ್ಬಿಟ್ರು, ಮತ್ತೆ ಇನ್ನೊಂದ್ಸಾರಿ ನಿರ್ಜೀವವನ್ನ ಕೊಂದು ಹಾಕಿದ್ದಾರೆ. ಇದು ಕೋರ್ಟ್ ಅಲ್ಲಿ ಈಗಾಗಲೇ ಡಿಸೈಡ್ ಆಗಿದೆ. ಮಹಾತ್ಮ ಗಾಂಧೀಜಿದು ಕೊಲೆ ವಿಚಾರದ ಬಗ್ಗೆ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಕೂಡ ಬಂದಿದೆ. ನೀವು ಅದನ್ನ ಕಡದಿಂದ ತೆಗೆಸಾಕಿ. ನೇತಾಕಿದ್ರು? ಯಾರಿಗೆ ನೇತಾಕಿದ್ರು? ಹೇಳಿ, ಕೋರ್ಟ್ ಅಲ್ಲಿ ಏನಾಗಿದೆ ಹೇಳಿ. ಯಾರಿಗೆ ನೇತಾಕಿದ್ರಿ? ಮತ್ತೆ ನೀವು ಯಾರಿಗೆ ನೇತಾಕಿದ್ರು? ಯಾರು ಅಲ್ಲಿ ಕೋರ್ಟ್ನಲ್ಲಿ, ಜೈಲಿನಲ್ಲಿ ಯಾರಿಗೆ ನೇತಾಕಿದ್ದು? ಯಾವುದು? ಗಾಂಧಿ ಹತ್ಯೆ ಮತ್ತು ನಾನು ಪುಸ್ತಕನ ಪ್ರಕಟ ಮಾಡಿ ಎಲ್ಲ ಲೀಡರ್ಸು ಇಟ್ಕೊಂಡು ಆ ಗೋಡ್ಸೆ ಅವರ ಕುಟುಂಬದವರು ಬಂದಾಗ
ಸನ್ಮಾನ ಮಾಡ್ತಿರಲ್ಲ ಸಾರ್ವಜನಿಕವಾಗಿ. ಅದು ಮಾಡಿದವ್ರು ನೀವೇ ಇರ್ಬೋದು, ನಾವಂತೂ ಮಾಡಿಲ್ಲಲ್ಲ. ಯಾರು ಮಾಡಿದ್ದಾರೆ ಬಿಜೆಪಿ ಅವರು ಹೇಳಿ? ನಿಮ್ಮ ನಿಮ್ಮ ನಾಯಕರ ಫೋಟೋ ಸಹಿತ ತಂದು ಕೊಡ್ತೀನಿ. ನೀವು ಮಾಡಿರ್ಬೇಕು, ನಾವೇನ್ ಮಾಡಿಲ್ಲಲ್ಲ. ರಾಜೀನಾಮೆ ಕೊಡ್ತೀರಾ? ನಾನು ನಿಮ್ಮ ನಾಯಕರು ತೋರಿಸಿದ್ರೆ ಕೊಡಿ, ಹೇಳಿ. ನಾವ್ಯಾರೋ ಹೆಸರಲ್ಲೇ ಮತ್ತೆ ಕೋರ್ಟ್ ಏನಾಗಿದೆ? ನಾನು ಅಂತೇಳಿ ಗರ್ವದಿಂದ ಕೊಂದವರೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಯೋತ್ಪಾದಕ ಸುಪ್ರೀಂ ಕೋರ್ಟ್ ನಿಮಗೆ ಸೆಂಟ್ರಲ್ ಮಿನಿಸ್ಟರ್ ಈ ವಿಷಯ ಚರ್ಚೆ ಒಳ್ಳೆ ಗೊತ್ತಾಯ್ತಲ್ಲ. ಕಸಾಬಿಗೆ ಯಾರು ಅಡ್ವೊಕೇಟ್ ಆಗಿದ್ದು? ಪ್ಲೇನಲ್ಲಿ ಕಸಾಬಿಗೆ ಯಾರು ಅಡ್ವೊಕೇಟ್ ಆಗಿದ್ರೆ ನಿಮ್ಮ ಸೆಂಟ್ರಲ್ ಸದನದಲ್ಲಿ ನರೇಗಾ ಹೆಸರು ಬದಲಾವಣೆಯ ಬಗ್ಗೆ ಪ್ರಸ್ತಾಪ ಆಗಿದೆ. ಮಹಾತ್ಮ ಗಾಂಧಿಯನ್ನೂ ಗುಂಡಿಟ್ಟಿಕೊಂಡ್ರು. ಈಗ ಅವರ ಯೋಜನೆಯನ್ನೂ ಕೊಂದಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಂತೆ ಬಿಜೆಪಿ ಶಾಸಕರು ಸಿಡಿಮಿಡಿಗೊಂಡಿದ್ದಾರೆ. ಗಾಂಧಿ ಕೊಂದವರು ಯಾರು ಅನ್ನೋದು ಗೊತ್ತಾಗಿದೆ. ನೀವು ಪ್ರಶ್ನೆ ಮಾಡೋದಿದ್ರೆ ಕೋರ್ಟ್ಗೆ ಹೋಗಿ, ಅಶೋಕ್ ಅವರು ಹೀಗೆ ಹೇಳಿದರು. ಈ ಸಂದರ್ಭದಲ್ಲಿ ಸಿಎಂ ಬೆಂಬಲಕ್ಕೆ ಎಚ್ ಕೆ ಪಾಟೀಲರು ಬಂದಿದ್ದಾರೆ. ಅಶೋಕ್ ಮಾತಿಗೆ ಶಾಸಕ ಸುನೀಲ್ ಕುಮಾರ್ ಅವರು ಧ್ವನಿಗೂಡಿಸಿದ್ದಾರೆ. ಈ ರೀತಿ ಗಾಂಧಿ ಕೊಂದವರು ಯಾರು ಅನ್ನೋ ವಿಚಾರಕ್ಕೆ ಭಾರಿ ಜಟಾಪಟಿಯೇ ನಡೆದಿದೆ ಸದನದಲ್ಲಿ. ನರೇಗಾ ದುಡ್ಡು ಕೊಟ್ಟಿಲ್ಲ, ಹೆಸರು ಬದಲಾಯಿಸ್ಬಿಟ್ರು ಹೊತ್ತಿಗೆ. ಮಹಾತ್ಮ ಗಾಂಧಿನ ಗುಂಡಿ ಕೊಂದ್ಬಿಟ್ರು, ಮತ್ತೆ ಇನ್ನೊಂದ್ಸಾರಿ ನಿರ್ಜೀವವನ್ನು ಕೊಂದು ಹಾಕಿದ್ದಾರೆ. ಇದು ಕೋರ್ಟ್ ಅಲ್ಲಿ ಈಗಾಗಲೇ ಡಿಸೈಡ್ ಆಗಿದೆ. ಮಹಾತ್ಮ ಗಾಂಧೀಜಿದು ಕೊಲೆ ವಿಚಾರದ ಬಗ್ಗೆ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಕೂಡ ಬಂದಿದೆ. ನೀವು ಅದನ್ನ ಕಡದಿಂದ ತೆಗೆಸಾಕಿ. ಯಾರಿಗೆ ನೇತಾಕಿದ್ರು ಹೇಳಿ, ಕೋರ್ಟ್ ಅಲ್ಲಿ ಏನಾಗಿದೆ ಹೇಳಿ. ಯಾರಿಗೆ ನೇತಾಕಿದ್ರಿ? ಮತ್ತೆ ನೀವು ಯಾರಿಗೆ ನೇತಾಕಿದ್ರು? ಯಾರು ಅಲ್ಲಿ ಕೋರ್ಟ್ನಲ್ಲಿ, ಜೈಲಿನಲ್ಲಿ ಯಾರಿಗೆ ನೇತಾಕಿದ್ದು? ಯಾವುದು? ಗಾಂಧಿ ಹತ್ಯೆ ಮತ್ತು ನಾನು ಪುಸ್ತಕನ ಪ್ರಕಟ ಮಾಡಿ ಎಲ್ಲ ಲೀಡರ್ಸ್ ಇಟ್ಕೊಂಡು ಆ ಗೋಡ್ಸೆ ಅವರ ಕುಟುಂಬದವರು ಬಂದಾಗ ಸನ್ಮಾನ ಮಾಡ್ತಿರಲ್ಲ ಸಾರ್ವಜನಿಕವಾಗಿ. ಅದು ಮಾಡಿದವ್ರು ನೀವೇ ಇರ್ಬೋದು, ನಾವಂತೂ ಮಾಡಿಲ್ಲಲ್ಲ. ಯಾರು ಮಾಡಿದ್ದಾರೆ ಬಿಜೆಪಿ ಅವರು ಹೇಳಿ? ನಿಮ್ಮ ನಾಯಕರ ಫೋಟೋ ಸಹಿತ ತಂದು ಕೊಡ್ತೀನಿ. ನೀವು ಮಾಡಿರ್ಬೇಕು, ನಾವೇನ್ ಮಾಡಿಲ್ಲಲ್ಲ. ರಾಜೀನಾಮೆ ಕೊಡ್ತೀರಾ? ನಾನು ನಿಮ್ಮ ನಾಯಕರು ತೋರಿಸಿದ್ರೆ ಕೊಡಿ, ಹೇಳಿ. ನಾವ್ಯಾರೋ ಹೆಸರಲ್ಲೇ ಮತ್ತೆ ಕೋರ್ಟ್ ಏನಾಗಿದೆ? ನಾನು ಅಂತೇಳಿ ಗರ್ವದಿಂದ ಕೊಂದವರೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಯೋತ್ಪಾದಕ ಸುಪ್ರೀಂ ಕೋರ್ಟ್ ನಿಮಗೆ ಸೆಂಟ್ರಲ್ ಮಿನಿಸ್ಟರ್ ಈ ವಿಷಯ ಚರ್ಚೆ ಒಳ್ಳೆ ಗೊತ್ತಾಯ್ತಲ್ಲ. ಕಸಾಬಿಗೆ ಯಾರು ಅಡ್ವೊಕೇಟ್ ಆಗಿದ್ದು? ಪ್ಲೇನಲ್ಲಿ ಕಸಾಬಿಗೆ ಯಾರು ಅಡ್ವೊಕೇಟ್ ಆಗಿದ್ರೆ ನಿಮ್ಮ ಸೆಂಟ್ರಲ್ ಮಿನಿಸ್ಟರ್